ಎಂಡೋಸಲ್ಫಾನ್ ತಂಡ ಸಾವು ನೋವು ಅಪಾರ. ಆ ಮಾರಕ ಕ್ರಿಮಿನಾಶಕದ ವಿರುದ್ಧ ಹೋರಾಟ ದಶಕಗಳದ್ದು. ಕೊನೆಗೂ ಸರ್ಕಾರ ರಾಜ್ಯದಲ್ಲಿ 60 ದಿನಗಳ ಎಂಡೋಸಲ್ಫಾನ್ ನಿಷೇಧಿಸಿದೆ. ದಶಕಗಳ ಹೋರಾಟಕ್ಕೆ ತಾತ್ಕಾಲಿಕ ಯಶ ದೊರೆತಿದೆ. ರಾಜ್ಯದಲ್ಲಿ 60 ದಿನಗಳ ಕಾಲ ಮಾರಕ ಎಂಡೋಸಲ್ಫಾನ್ ಬಳಕೆಯನ್ನು ಸರ್ಕಾರ ನಿಷೇಧಿಸಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ. ಇದೇ ವೇಳೆ ಎಂಡೋಸಲ್ಫಾನ್ ಅನ್ನು ಶಾಶ್ವತವಾಗಿ ನಿಷೇಧಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಂಪುಟ ನಿರ್ಧರಿಸಿದೆ. ಸರ್ಕಾರಿ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳ ಬೋಧಕ ಸಿಬ್ಬಂದಿಗೆ 6ನೇ ವೇತನ ಶ್ರೇಣಿಯ ಪರಿಷ್ಕೃತ ವೇತನಕ್ಕೆ ಸಂಪುಟ ಅಸ್ತು ಎಂದಿದೆ. ರಾಜ್ಯದಲ್ಲಿ ಅದರಲ್ಲೂ ಕರಾವಳಿ ಪ್ರದೇಶದ ಜನರಿಗೆ ಮಾರಕವಾದ ಎಂಡೋಸಲ್ಫಾನ್ ಬಳಕೆಯನ್ನು ರಾಜ್ಯ ಸರ್ಕಾರ ನಿಷೇಧಿಸಿದೆ. ಈ ಬಗ್ಗೆ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿದೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ 60 ದಿನಗಳ ಕಾಲ ತಾತ್ಕಾಲಿಕವಾಗಿ ಎಂಡೋಸಲ್ಫಾನ್ ಬಳಕೆ ನಿಷೇಧಿಸಲಾಗಿದೆ. ಜೊತೆಗೆ ಶಾಶ್ವತವಾಗಿ ನಿಷೇಧಿಸುವ ಕುರಿತು ಕೇಂದ್ರಕ್ಕೆ ಶಿಫಾರಸು ಮಾಡುವ ನಿರ್ಣಯವನ್ನು ಸಂಪುಟ ಅಂಗೀಕರಿಸಿದೆ. ಸೆಕ್ಷನ್ 27(1) ಸೆಕ್ಷನ್ 27(2) ಈ ಎಂಡೋಸಲ್ಫಾನ್ ಅನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಈಗ ಈ ಸೀಸನ್ ನಲ್ಲಿ 60 ದಿವಸದ ಮಟ್ಟಿಗೆ ಈಗ ಮತ್ತು ನಂತರ ಅದನ್ನು ಮುಂದುವರಿಸಬೇಕಂತ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಒಂದು ನಿರ್ಣಯವನ್ನು ಎಂಡೋಸಲ್ಫಾನ್ ನಿಷೇಧ ಮಾಡಬೇಕು. ಸರ್ಕಾರಿ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳ ಬೋಧಕ ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರದ 6ನೇ ಪರಿಷ್ಕೃತ ವೇತನ ಶ್ರೇಣಿಯನ್ನು ಏಪ್ರಿಲ್ 1ರಿಂದ ಜಾರಿಗೆ ತರಲು ಸಂಪುಟ ಸಭೆ ನಿರ್ಧರಿಸಿದೆ. ನಂದಿಬೆಟ್ಟ ಮತ್ತು ಕೆಮ್ಮಣ್ಣುಗುಂಡಿ ಗಿರಿಧಾಮಗಳ ಅಭಿವೃದ್ಧಿ ಹಾಗೂ ಆಧಾರ್ ಯೋಜನೆಯ ಐಡಿ ಕಾರ್ಡ್ಗಳನ್ನು ವರ್ಷದ ಅಂತ್ಯದೊಳಗೆ ಹಂಚಲು ತೀರ್ಮಾನಿಸಲಾಗಿದೆ. ಕೊಡಗು, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ರೈತರ ಸಮಸ್ಯೆಗಳನ್ನು ಅಧ್ಯಯನ ನಡೆಸಿ ವರದಿ ಮಾಡಲು ಉಪಸಮಿತಿ ರಚಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಟಿವಿ ನ್ಯೂಸ್, ಬೆಂಗಳೂರು. ರಾಜ್ಯ ಸರ್ಕಾರ ಕೊನೆಗೂ ಮಾರಕ ಎಂಡೋಸಲ್ಫಾನ್ ಕ್ರಿಮಿನಾಶಕ ಬಳಕೆ ಮೇಲೆ ನಿಷೇಧ ಹೇರಿದೆ. ಆದರೆ ಈ ನಿಷೇಧ ಕೇವಲ ತಾತ್ಕಾಲಿಕ ಎಂಬುದು ವಿಪರ್ಯಾಸ. ಎಂಡೋಸಲ್ಫಾನ್ ಸೃಷ್ಟಿಸಿದ್ದ ಕರಾಳ ಮುಖಗಳ ಬಗ್ಗೆ ಇಟಿವಿ ಸರಣಿ ವರದಿಗಳನ್ನೇ ಬಿತ್ತರಿಸಿತ್ತು. ಇಟಿವಿಯ ಸಾಮಾಜಿಕ ಕಾಳಜಿಗೆ ಮನ್ನಣೆ ದೊರೆತಿದೆ. ಸರ್ಕಾರ ಎಂಡೋಸಲ್ಫಾನ್ ನಿಷೇಧಕ್ಕೆ ನಿರ್ಧರಿಸಿದೆ. ಕೇಂದ್ರ ಸರ್ಕಾರ ಮಾರಕ ಕ್ರಿಮಿನಾಶಕದ ಶಾಶ್ವತ ನಿಷೇಧಕ್ಕೆ ಮುಂದಾಗಬೇಕಿದೆ. ತನ್ನದಲ್ಲದ ತಪ್ಪಿಗೆ ಅದೆಷ್ಟೊಂದು ಜನ ಸತ್ತರು, ಅದೆಷ್ಟೊಂದು ಮಂದಿ ಶಾಶ್ವತ ಅಂಗವೈಕಲ್ಯ, ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ತುತ್ತಾದರು, ಅದೆಷ್ಟೋ ಮಕ್ಕಳು ಗರ್ಭದಲ್ಲೇ ಬುದ್ಧಿಮಾಂದ್ಯತೆಗೆ ಒಳಗಾದರು. ಇದು ಮಾರಕ ಎಂಡೋಸಲ್ಫಾನ್ ಎಫೆಕ್ಟ್. ಎಂಡೋಸಲ್ಫಾನ್ ಎಂಬ ಕ್ರಿಮಿನಾಶಕ ದೇಶ ತನ್ನನ್ನು ತಾನು ಜಾಗತೀಕರಣಕ್ಕೆ ಒಡ್ಡಿಕೊಳ್ಳುವ ಮುನ್ನ ದೇಶ ಪ್ರವೇಶಿಸಿದ್ದ ಈ ಮಾರಕ ಕ್ರಿಮಿನಾಶಕ ನಿಧಾನವಾಗಿ ತನ್ನ ಕರಾಳ ಮುಖ ತೋರಿತು. 1980ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಗ್ರಾಮಗಳಾದ ಕೊಕ್ಕಡ, ಪಟ್ರಮೆ ಮತ್ತು ಕಾಸರಗೋಡು ಜಿಲ್ಲೆಯ ಪಡ್ರೆ, ಸ್ವರ್ಗ ಗ್ರಾಮಗಳ ಸುತ್ತಮುತ್ತ ಗೇರು ಅಭಿವೃದ್ಧಿಗಾಗಿ ಗೇರು ಅಭಿವೃದ್ಧಿ ಮಂಡಳಿ ಎಂಡೋಸಲ್ಫಾನ್ ಸಿಂಪಡಣೆಗೆ ಮುಂದಾಯಿತು. ಇದಕ್ಕಾಗಿ ಸುಮಾರು 4-5 ಸಾವಿರ ಎಕರೆ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಮೂಲಕ ಎಂಡೋಸಲ್ಫಾನ್ ಕ್ರಿಮಿನಾಶಕ ಸಿಂಪಡಿಸಲಾಯಿತು. ಅಂದಿನ ದಿನಗಳಲ್ಲಿ ಹೆಲಿಕಾಪ್ಟರ್ ಅನ್ನು ಕಂಡು ಕೇಳರಿಯದ ಜನತೆ ಕೇಕೆ ಹಾಕಿ ಸಂಭ್ರಮಿಸಿತ್ತು. ಆದರೆ ಅದೇ ಕೇಕೆ ನೋವಾಗಿ ಪರಿವರ್ತನೆಗೊಂಡಾಗ ಸಮಯ ಮೀರಿತ್ತು. ಎಂಡೋಸಲ್ಫಾನ್ ಮಾರಿ ತನ್ನ ಕದಂಬ ಬಾಹುಗಳನ್ನು ಎಲ್ಲೆ ಮೀರಿ ಚಾಚಿತ್ತು. ಎಂಡೋಸಲ್ಫಾನ್ ನಿಷೇಧಕ್ಕೆ ಆಗ್ರಹಿಸಿ ಕಳೆದ 3 ದಶಕಗಳಿಂದ ನಡೆದ ಹೋರಾಟಗಳಿಂದ ಸರ್ಕಾರ ಎಚ್ಚೆತ್ತಿರಲಿಲ್ಲ. ಕೊನೆಗೆ ಸಚಿವೆ ಶೋಭಾ ಕರಂದ್ಲಾಜೆ ಬಾಧಿತರ ಪರ ನಿಂತರು. ಸರ್ಕಾರಕ್ಕೆ ಮನವಿಯನ್ನೂ ಸಲ್ಲಿಸಿದರು. ತಾತ್ಕಾಲಿಕವಾಗಿ ನಿಷೇಧ ಮಾಡುವಂತ ಹಕ್ಕು ಸರ್ಕಾರಕ್ಕಿದೆ. ಬರುವ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಎಂಡೋಸಲ್ಫಾನ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ರೈತರಲ್ಲಿ ಮತ್ತೆ ಅಲ್ಲದೆ ಇಟಿವಿ ಕೂಡ ಎಂಡೋಸಲ್ಫಾನ್ ಮಾರಕತೆ ಬಗ್ಗೆ 3 ವಾರಗಳ ಹಿಂದಷ್ಟೇ ಸರಣಿ ವರದಿ ಬಿತ್ತರಿಸಿತ್ತು. ಇದರ ಫಲವೋ ಎಂಬಂತೆ
ರಾಜ್ಯ ಸರ್ಕಾರ ಎಂಡೋಸಲ್ಫಾನ್ ದುಷ್ಪರಿಣಾಮಗಳತ್ತ ಗಮನ ಹರಿಸಿದೆ. ಇಂದಿನ ಸಂಪುಟ ಸಭೆಯಲ್ಲಿ ರಾಜ್ಯದಲ್ಲಿ ಎಂಡೋಸಲ್ಫಾನ್ ನಿಷೇಧಿಸಲು ನಿರ್ಧರಿಸಿದೆ. ಶಾಶ್ವತ ನಿಷೇಧಕ್ಕೆ ಆಗ್ರಹಿಸಿ ಕೇಂದ್ರಕ್ಕೆ ಮನವಿ ಸಲ್ಲಿಸಲು ಸಂಪುಟ ನಿರ್ಧರಿಸಿದೆ. ಆದಷ್ಟು ಬೇಗ ಕೇಂದ್ರ ಕೂಡ ಜಾಗತಿಕ ಮಾರುಕಟ್ಟೆ ಲಾಭಿಗೆ ಮಣಿಯದೆ ಎಂಡೋಸಲ್ಫಾನ್ ಮಾರಿಯನ್ನು ದೇಶದಿಂದಲೇ ನಿಷೇಧಿಸಬೇಕಿದೆ. ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳ ಸುರಕ್ಷತೆ, ಆರೋಗ್ಯ ದೃಷ್ಟಿಯಿಂದ ತುರ್ತು ಕ್ರಮ